ನೀಡಿರೋದು ನಾವೆಲ್ಲ ಮಾಧ್ಯಮದಲ್ಲಿ ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಮೊದಲನೇದಾಗಿ ಸ್ಫೋಟ ಆಗೋಯಿತು. ಆನಂತರ ಇವತ್ತು ಮುದ್ರಣ ಮಾಧ್ಯಮದಲ್ಲೂ ಸಮೇತ ನ್ಯಾಷನಲ್ ನ್ಯೂಸ್ ಆಗಿದೆ. ಡೆಲ್ಲಿಯಿಂದ ಸಮೇತ ನನಗೆ ಬೆಳಗ್ಗೆ ಫೋನ್ ಮಾಡಿದರು, ಏನಿದು ಇಲ್ಲಿ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಇಲ್ಲೆಲ್ಲ ಬಂದಿದೆ ಅಂತ ಹೇಳ್ತಾಯಿದ್ರು. ಕಾರಣ ಇಷ್ಟೇ, ನಾವು ಕಳೆದ ಒಂದು ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರುಗಳು ಚಮನ್ ಸಾಹೇಬ್ರು ಇರ್ಬೋದು, ನಾಗಭೂಷಣ್ ಇರ್ಬೋದು, ನಾವೆಲ್ಲರೂ ಹಲವಾರು ಪ್ರೆಸ್ ಮೀಟ್ಗಳನ್ನು ಮಾಡಿದ್ವಿ. ಟಿಕೆಟಿನ ವಿಚಾರ ಬಂದಾಗ ಯಾರು ಸಾವಿನ ಮನೆಯಲ್ಲಿ ಇರ್ತಾರೋ ಸಾವಿನ ಮನೆಯೊಡನೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಂಘರ್ಷ ಮಾಡಿಲ್ಲ. ಸಹಾನುಭೂತಿಯಿಂದ ಅವ್ರಿಗೆ ಟಿಕೆಟನ್ನು ನೀಡಿದ್ದೇವೆ. ಅವ್ರಿಗೆ ಈ ಸಾರಿ ಯಾವುದೇ ಒಂದು ಸ್ಪರ್ಧೆ ನಾವು ಬೇರೆಯವ್ರಿಗೆ ಕೊಡೋದಿಲ್ಲ, ಅವ್ರಿಗೆ ಫ್ಯಾಮಿಲಿ ಕೊಡೋದಂತೇಳಿ ಆ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಸಮೇತ ದಾವಣಗೆರೆ ವಿಚಾರಕ್ಕೆ ಬಂದರೆ 40 ವರ್ಷ ಪಾರ್ಟಿಗೆ ದುಡಿದೀನಿ, ನಾನು ಸಮೇತ ಕ್ಲೈಮ್ ಮಾಡಲ್ಲ. ಈಗ ಬೇರೆ ಸಂದರ್ಭ ಆದರೆ ನಾನು ಕೇಳ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಉಚ್ಚರಿಸಿದ್ದೆ. ಇವತ್ತು ನಾನು ಇಷ್ಟೇ ಹೇಳೋದು, ಅಷ್ಟೆಲ್ಲ ಮಾಡಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಾರ್ಟಿ ಅಧ್ಯಕ್ಷರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಮುಸ್ಲಿಂ ನಾಯಕರೊಡನೆ ಮೀಟಿಂಗ್ ಮಾಡಿ ಒಂದು ಟಿಕೆಟ್ ಫೈನಲ್ ಮಾಡಿದ್ರು. ಲಾಸ್ಟ್ ಟೈಮು ಫೈನಲ್ ಮಾಡೋದ್ರ ಜೊತೆಗೆ 2 ಉಪಚುನಾವಣೆಗಳಿದ್ದ ಪ್ರಯುಕ್ತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದಾವಣಗೆರೆಗೆ 3 ಸಾರಿ ಭೇಟಿ ನೀಡಿದರು. ಮತ್ತು ನಮ್ಮ ಬಾಗಲಕೋಟೆಗೆ ಹೋದರು, ಇಲ್ಲಿ ಬಂದರು. ಮತ್ತು ಸಚಿವರಂತೂ ಅಲ್ಲೊಂದು 15 ಜನ, ಇಲ್ಲೊಂದು 15 ಜನ, 30 ಜನ ಸಚಿವರು ಹಂಚ್ಕೊಂಡು ಕಂಟಿನ್ಯೂಸ್ ಆಗಿ ನಮ್ಮ ನಾಯಕರುಗಳು, ರಾಷ್ಟ್ರ ಮಟ್ಟದ ನಾಯಕರು, ಕರ್ನಾಟಕದ ಇನ್ಚಾರ್ಜು ರಣದೀಪ್ ಸಿಂಗ್ ಸುರ್ಜೇವಾಲಾ, ಜನರಲ್ ಸೆಕ್ರೆಟ್ರಿ ಕರ್ನಾಟಕ ಇನ್ಚಾರ್ಜು, ಅಭಿಷೇಕ್ ದತ್ತಾ ಸೆಕ್ರೆಟ್ರಿ ಕರ್ನಾಟಕ ಇನ್ಚಾರ್ಜ್, ಇವರೆಲ್ಲ ದಾವಣಗೆರೆಗೆ ಮೊಕ್ಕಾಂ ಮಾಡಿ 3-4 ಸಭೆಗಳನ್ನು ಮಾಡಿ ಚುನಾವಣೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ವಿ. ವ್ಯವಸ್ಥಿತವಾಗಿ ಚುನಾವಣೆ ಮಾಡಿದ್ರು. ರಿಸಲ್ಟ್ ಬರೋ ದಿನ ನಾವು 8-9ನೇ ರೌಂಡ್ ಮಟ್ಟ ನಾವು ಹಿಂದೆ ಇದ್ವಿ. ನಮಗೆ ಆಘಾತ ಆಗಿತ್ತು ಚುನಾವಣೆ ಎಣಿಕೆ ಆಗಬೇಕಾದ್ರೆ. ಆನಂತರ ನೋಡಿದರೆ ನಾವು ಟೋಟಲ್ ರಿಸಲ್ಟಲ್ಲಿ ಮಿನಿಮಮ್ ಅಂದರೆ ಒಂದು 25,000 ಲೀಡಲ್ಲಿ ನಾವು ಗೆಲ್ತೀವಿ ಅಂತ ನಾವು ಭಾಳ ಆಶಾಭಾವನೆಯಿಂದ ಇದ್ವಿ. ಆದರೆ ಒಬ್ಬ ಮಡಿಕೇರಿಯಿಂದ ಬಂದಂಥ SDIP ಕ್ಯಾಂಡಿಡೇಟ್, ಆತನಿಗೆ ಈ ಊರಿಗೆ ಬರೋಕ್ಕೆ ಪಾಪ ಆರ್ಥಿಕ ವ್ಯವಸ್ಥೆ ಇಲ್ಲ, ಅಲ್ಲಿ ಇಲ್ಲಿ ಇಸ್ಕೊಂಡು ಆತ ಊರಿಗೆ ಬಂದಿದ್ದ ದಾವಣಗೆರೆಗೆ. ಅಂಥ ವ್ಯಕ್ತಿ 2,000 ಮನೆಗೆ ಹಂಚ್ತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಬಂದು ಹೇಳಿದರು ನಮಗೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಆತ ಬಿಡುಗಡೆ ಚುನಾವಣೆ ದಿನ ಹರಿಸಿದ್ರು. ಇವನ್ನೆಲ್ಲ ಕೇಳಿ ನಾವು ಆಶ್ಚರ್ಯ ಆಯ್ತಿದ್ರಿಂದ ಏನೋ ಇದೆ ಷಡ್ಯಂತ್ರ ಇರಬೇಕು ಅಂತ ನಾವು ಅವತ್ತೇ ಅನುಮಾನ ಪಟ್ಟಿದ್ವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಮೇತ ನೀಡಿದ್ವಿ. ಇವತ್ತು ನೋಡಿದರೆ ಈ ರಿಸಲ್ಟ್ ಬಂದ ಮೇಲೆ ಒಂದು ವೈರಲ್ ಆಗಿರ್ತಕ್ಕಂಥ ವಿಡಿಯೋ ನೋಡಿದರೆ ಇದು ಪಕ್ಕಾ ನಮ್ಮ ಪಕ್ಷದ ವಿರುದ್ಧ. ಕಾಂಗ್ರೆಸ್ ಅಂದರೆ ನಾವು ತಾಯಿನ ಪ್ರೀತಿ ಮಾಡ್ದಂಗೆ ಮಾಡ್ತೀವಿ. ನಮಗೆ ಎತ್ತ ತಾಯಿನೂ ಒಂದೇ, ಕಾಂಗ್ರೆಸ್ ಪಾರ್ಟಿನೂ ಒಂದೇ. ಈ ಎತ್ತ ತಾಯಿಗೆ ಲಾಡಿ ಹುಚ್ಚ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಇವತ್ತು ನಾವು ತಾಯಿಯ ಒಂದು ಗೌರವ, ತಾಯಿಗೇನು ಗೌರವ ಕೊಡ್ತೀವೋ, ತಾಯಿಗೇನು ಪ್ರೀತಿ ಕೊಡ್ತೀವೋ, ತಾಯಿಗೇನು ಭಕ್ತಿಯಿಂದ ನೋಡ್ತೀವೋ, ಆ ರೀತಿ ಕಾಂಗ್ರೆಸ್ ಪಕ್ಷನೇ ಒಂದು ದೇಗುಲ, ಅಲ್ಲಿರ್ತಕ್ಕಂಥ ಪಕ್ಷನೇ ನಮ್ಮ ತಾಯಿ ಅಂತ ನಾವು ಭಾವಿಸಿದ್ದೀವಿ. ಇಂಥ ಪಕ್ಷಕ್ಕೆ ಇವತ್ತು ದ್ರೋಹ ಮಾಡಿರ್ತಕ್ಕಂಥದ್ದು ಯಾರು ಅನ್ನೋದು ಇವತ್ತು ಏನು ವಿಧಿ ಆಟ. ಯಾರಾದರೂ ತಪ್ಪು ಮಾಡಿದರೆ ನಮ್ಮ ಕರ್ಮ ನಮ್ಮನ್ನು ಬಿಡೋದಿಲ್ಲ, ಆಟೋಮೆಟಿಕ್ ಯಾವ್ದಾರ ರೂಪಲ್ಲಿ ಹೊರಗೆ ಬರ್ತದೆ. ಅದು ಯಾರು ಮಾಡ್ಯಾರೆ ಏನು ಮಾಡಿದಾರೋ ಅದು ಎರಡನೇ ಇದು. ಇವತ್ತು ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಾವು ಎಷ್ಟು ಬೆಳಿತೀವೋ ಅದ್ರ ಉಪಯೋಗ ಪಡಬೇಕಿನ್ನ ಅದ್ರ ದುರುಪಯೋಗ ಮಾಡಬಾರ್ದು. ಇವತ್ತೊಬ್ಬ ಕಳ್ಳತನ ಮಾಡಿ ಅದು ಏ ಸೃಷ್ಟಿ ಅಂತ ಹೇಳಕತ್ಬಿಟ್ಟಾರೆ. ಈಗ ಏನು ಮಾಡಿದ್ರು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವೆಲ್ಲದಕ್ಕೂ ಏನು ಯೂಸ್ ಮಾಡಬಾರ್ದು. ಇವತ್ತು ಯಾರು ತಪ್ಪು ಮಾಡಿದ್ದಾರೆ, ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು. ನಾನು ನಿನ್ನೆ ತಾನೇ ನಾವು ನಮ್ಮ ಚಮನ್ ಸಾಹೇಬರು ನಿನ್ನೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾರವ್ರಿಗೆ ಇನ್ಚಾರ್ಜು, ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ರವ್ರಿಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ 7 ಜನಕ್ಕೆ ನಾವು ನಿನ್ನೆ ಮೇಲ್ ಮಾಡಿ ಜೊತೆಗೆ ಸ್ಪೀಡ್ ಪೋಸ್ಟನ್ನು ಸಮೇತ ಮಾಡಿದ್ವಿ. ನಾವು ಏನಂತ, ಈ ರೀತಿ ತಪ್ಪು ಮಾಡಿರೋರನ್ನ ಇಮ್ಮಿಡಿಯೇಟಾಗಿ ನೀವು ಆಕ್ಷನ್ ಮಾಡಬೇಕು. ಇಲ್ಲಾಂದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನ್ಯಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇದ್ರ ಬಗ್ಗೆ ಇಮ್ಮಿಡಿಯೇಟ್ ಆಕ್ಷನ್, ರ್ಯಾಪಿಡ್ ಆಕ್ಷನ್ ತೊಗೋಬೇಕಂತ ನಾವು ನಿನ್ನೆ ಮೇಲ್ ಮಾಡಿ ಒತ್ತಾಯ ಮಾಡಿದ್ವಿ. ಇವತ್ತು ಕಾರಣ ಇಷ್ಟೇ, ನಾವು ಭಾಳ ಕಷ್ಟಪಟ್ಟು ಚುನಾವಣೆ ಮಾಡಿದರೆ ಗೆದ್ದಿದ್ದು 5,000 ಲೀಡಲ್ಲಿ. ಯಾಕಂದರೆ ಭಾಳಷ್ಟು ಅಭಿವೃದ್ಧಿ ಮಾಡಿದ್ವಿ. ಆ ದಾವಣಗೆರೆ ಹಳೆ ಭಾಗದಲ್ಲಿ ಟೀಕೆ ಮಾಡೋದಕ್ಕೆ ಟೀಕೆ ಮಾಡಲಿ, BJP ಅವ್ರು ಒಪ್ಕೊಂತೀನಿ. ಆದರೆ ಈಗ ಚುನಾವಣೆಗಳು ಯಾವಿಲ್ಲ. ನೀವು ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ. ಪ್ರತಿಯೊಂದು ರಸ್ತೆಗಳು ಡಬಲ್ ರೋಡ್ ಇದ್ದಾವೆ, ಹಳೆ ಊರಲ್ಲಿ ಸಿಮೆಂಟ್ ರಸ್ತೆಗಳಿದ್ದಾವೆ.
ಒಳ್ಳೆ ಟಾಪ್ ಬೆಂಗಳೂರಾಗ ಸಮೇತ ಇಲ್ಲ ಅಂಥ ರೋಡ್ಗಳು ಹಳೆ ಊರಲ್ಲಿದ್ದಾವೆ ದಾವಣಗೆರೆ ಸೌತಲ್ಲಿ. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು ನನಗೆ ಬೇಕೇ ಬೇಕಿದಂತೇಳಿ ಗ್ರ್ಯಾಂಟ್ ಹಾಕ್ಸಿ ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಅಲ್ಲಿ ಬಂದಿರತಕ್ಕಂಥ ಎಮ್ ಎಲ್ ಎಗಳಿಗೆ 100 ಕೋಟಿ ಹಾಕಿದರೆ ಅವರಾದರೂ ಎಮ್ ಎಲ್ ಎ ಅವ್ರಿಗೆ ಶಾಮನೂರು ಏನು ಹೇಳ್ತಾರೆ ಅಂದರೆ ಅಲ್ಲಿ ಒಂದು ಹಾಸ್ಪಿಟ್ಲ್ ಆಗಬೇಕು, ಕಾಲೇಜ್ ಆಗಬೇಕು, ಆ ಜನರ ಬಯಕೆ ಏನಿದೆ ಅದು ಈಡೇರಿಸ್ಬೇಕಂತ ಅವ್ರು ಹೊರಟಿದ್ದಾರೆ. ಆದರೆ ನಾನು ಇದೆಲ್ಲ ಎರಡನೇ ವಿಚಾರ. ಆದರೆ ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ರೀತಿಯಲ್ಲಿ ಅಧಿಕಾರಯುತವಾಗಿ ಅಲ್ಲೆಲ್ಲ ಒಂದು ಅನುಕೂಲ ಪಡೆದು ಪಕ್ಷಕ್ಕೆ ದ್ರೋಹ ಬಗೆತಕ್ಕಂಥದ್ದು ಯಾರೂ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಪಕ್ಷ ಏನಾದರೂ ಉಳಿಬೇಕಂದ್ರೆ ಇಂಥವ್ರ ವಿರುದ್ಧ ಕಠಿಣವಾದ ಕ್ರಮವನ್ನು ಪಕ್ಷ ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಬಾರ್ದು. ತಕ್ಷಣ ಅವ್ರನ್ನ ಯಾವ ಕಾರಣಕ್ಕೂ ಇವತ್ತು ಏನು ಮಾಡಿದ್ದಾರೆ, ಇವತ್ತು ಫೋರೆನ್ಸಿಕ್ ಸೈನ್ಸ್ FSLಗೆ ತನಿಖೆಗೊಳಪಡಿಸ್ಬೇಕು. ಮತ್ತು ಯಾರಾದರೂ ಡಿನೈನ್ ಮಾಡಿದರೆ ಸತ್ಯಹರಿಶ್ಚಂದ್ರ ನಾನಿದು ಮಾಡಿಲ್ಲ ಅಂದರೆ ಆ ಸತ್ಯಹರಿಶ್ಚಂದ್ರ ನಾನು ಮನವಿ ಮಾಡ್ತೀನಿ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ನೀವು ಸ್ವಯಂ ಪ್ರೇರಣೆಯಾಗಿ ಬರಬೇಕು. ಮಂಪರ್ ಪರೀಕ್ಷೆಗೆ ನಾನು ರೆಡಿ ಅಂತ ಹೇಳ್ಬೇಕು. ನೀವು ತಪ್ಪು ಮಾಡಿಲ್ಲ ಅಂದರೆ ಮಂಪರ್ ಪರೀಕ್ಷೆ ನನಗೆ ಮಾಡಿರಿ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ ಇವತ್ತೇನು ಈ ಒಂದು ವಿಡಿಯೋದಲ್ಲಿ ಆಡಿಯೋದಲ್ಲಿ ಬಂದಿದ್ದಾರೆ, ಅವರು ಮಂಪರ್ ಪರೀಕ್ಷೆಗೆ ಸ್ವಯಂ ಪ್ರೇರಣೆಯಿಂದ ಅವರು ಚಾಲೆಂಜ್ ಮಾಡಬೇಕು. ಇವತ್ತು ಯಾರು ನಾವು ಆಪಾದನೆ ಮಾಡ್ತೀವಿ ನಮ್ಮ ವಿರುದ್ಧ ಇವತ್ತು ಸ್ವಯಂ ಪ್ರೇರಣೆಯಿಂದ ಇದು ಮಾಡಬೇಕು. ಇವತ್ತು ವಿಡಿಯೋ ಯಾರೇ ಬಿಟ್ಟಿರ್ಬೋದು, ಯಾರೇ ಟೇಪ್ ಮಾಡಿರ್ಬೋದು, ಅದು ಬೇರೆ, ಅದು ಸೆಕೆಂಡ್ರಿ. ಆದರೆ ಇವತ್ತು ಮಾಡಿರ್ತಕ್ಕಂಥ ಕೃತ್ಯ ಅಂಥದ್ದು ತಾಯಿಯ ಕುತ್ತಿಗೆಯನ್ನು ಕೊಯ್ತಕ್ಕಂಥದ್ದು, ತಾಯಿಗೆ ದ್ರೋಹ ಬಗೆದಿರ್ತಕ್ಕಂಥದ್ದು. ಈ ಕೃತ್ಯ ಏನು ನಡೆದಿದೆ ಅದು ಅಂತ ಹೇಳೋದು, ತಪ್ಪಿಸ್ಕೊಳ್ಳೋದು, ನುಣುಚ್ಕೊಳ್ಳೋದು ಮಾಡಬಾರ್ದು. ನಾನು ನಮ್ಮ ಪಾರ್ಟಿ ಅಧ್ಯಕ್ಷರು DK ಶಿವಕುಮಾರ್ ಅವರಿಂದ ಹಿಡಿದು ಇಲ್ಲಿ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲರವರು, ವೇಣುಗೋಪಾಲು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು ನಮ್ಮ ಪಾರ್ಟಿ ಪ್ರಮೋಚ್ಚ ನಾಯಕರು, ಅಧ್ಯಕ್ಷರು, ಅವರೆಲ್ಲರಲ್ಲಿ ಒಂದು ವಿನಂತಿ ಮಾಡ್ತೇನೆ. ಈ ವಿಚಾರವನ್ನು ಇವತ್ತು ಡೆಲ್ಲಿ ಮಠ ಸದ್ದು ಮಾಡಿದೆ. ಅಲ್ಲಿ ಇಂಗ್ಲೀಷ್ ಪೇಪರ್ಗಳಲ್ಲಿ ಬಂದಿದೆ ಅಂತ ನನಗೆ ಫೋನ್ ಮಾಡಿದರು ಬೆಳಿಗ್ಗೆ. ಡೆಲ್ಲಿಯಲ್ಲಿ ಸಮೇತ ಇದು ಸುದ್ದಿಯಾಗಿದೆ. ಮೀಡಿಯಾದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ಇದು TV ಗಳಲ್ಲಿ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದು, ಯಾವುದೇ ಕಾರಣಕ್ಕೆ ಇದರಲ್ಲಿ ನೀವು ತಡ ಮಾಡಬಾರ್ದು. ಈಗ ಮಂತ್ರಿಮಂಡಲ ಬೇರೆ ಆಗ್ತಾಯಿದೆ. ಈಗ ನಾಳೆ ಚೀಫ್ ಮಿನಿಸ್ಟ್ರು, ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಹೊಸ ಮುಖ್ಯಮಂತ್ರಿಗಳ್ಗೆ ಹೇಳ್ತೀನಿ, ಹಳೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಉಳಿಬೇಕಪ್ಪ ಅಂದರೆ ಅಪ್ರಾಮಾಣಿಕರು, ಪಾರ್ಟಿಗೆ ಮೋಸ ಮಾಡೋರಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ಇದು ತಪ್ಪು ಮಾಡಿ AI ಮೇಲೆ ಹಾಕಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದು ಅದು ನಮ್ಮ ಒಳ್ಳೇದಕ್ಕೆ ಬಂದಿದೆ. ಅದನ್ನು ಈ ರೀತಿ ತಪ್ಪು ಮಾಡಿ ನುಣುಚ್ಕೊಳ್ಳೋದಕ್ಕೆ ಅದನ್ನು AI ಬಗ್ಗೆ ಹೇಳಬಾರ್ದು. ಆ ದೃಷ್ಟಿಯಿಂದ ಕೆಲವು ವಿಚಾರಗಳು ನಾನು ಹೇಳಿದ್ದೀನಿ. ಇನ್ನು ನಮ್ಮ ಚಮನ್ ಸಾಹೇಬರು, ನಾಗಭೂಷಣ್ ಅವರು ಈ ಬಗ್ಗೆ ಕಾರ್ಪೊರೇಟರ್ಗಳೆಲ್ಲ ಹೇಳ್ತಾರೆ. ಚಮನ್ ಸಾಹೇಬರು ಮಾಜಿ ಮಹಾಪೌರರು ಹೇಳಿ. ನಾನು ಯಾಕಂದರೆ ನಮ್ಮದೆಲ್ಲರದು ಒಂದೇ ಒತ್ತಾಯ, ಕ್ರಮ ಆಗಬೇಕು. ನಿನ್ನೆ ಅಲ್ಲೇ ಮೇಲೂ ಮಾಡಿದ್ವಿ, ಸ್ಪೀಡ್ ಪೋಸ್ಟ್ ಹಾಕಿದ್ವಿ, ತಕ್ಷಣ ಕ್ರಮ ಆಗಬೇಕು. ಯಾಕಂದರೆ ಭಾರಿ ರ್ಯಾಪಿಡ್ ಆ್ಯಕ್ಷನಲ್ಲಿ ಕ್ರಮ ಆಗಬೇಕಿದು, ತಡ ಮಾಡಬಾರ್ದು. ಇದು ನೈಜ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಅನ್ಯಾಯ ಆಗುತ್ತೆ. ಇಂಥ ಪಕ್ಷದ ವಿರುದ್ಧ ದ್ರೋಹ ಮಾಡಿರೋರ ಬಗ್ಗೆ ತಕ್ಷಣ ಕ್ರಮ ಆಗಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಈಗ ಚಮನ್ ಸಾಹೇಬರು ಮಾತಾಡ್ತಾರೆ. ಯಾರು ವಿಡಿಯೋದಲ್ಲಿ ಮಾತನಾಡಿದಾರೋ ನಮ್ಮ ಮಾಜಿ ಸಚಿವರು, ಅವ್ರ ಮೇಲೆ ಕ್ರಮ ಆಗಬೇಕು. ಅಲ್ಲ, ಕೈ ಬಿಡಲೇಬೇಕು. ಮತ್ತು ಅಂಥವ್ರಿಗೆಲ್ಲ ಇಟ್ಕೊಂಡು ಅಂಥವ್ರಿಗೆಲ್ಲ ತೊಗೊಂಡ್ರೆ ಏನಾದರೂ ನಾವು ಪಾರ್ಟಿ ಕಟ್ಟೋಕ್ಕಾಗುತ್ತಾ? ಪಾರ್ಟಿಗೆ ದ್ರೋಹ ಬಗ್ದಿರೋರು ಕ್ಯಾಬಿನೆಟಲ್ಲಿದ್ದರೆ ಪಾರ್ಟಿ ಕಟ್ಟೋಕ್ಕೆ ಸಾಧ್ಯನಾ? ಪಾರ್ಟಿ ಕಟ್ಟಬೇಕಪ್ಪ ಅಂದರೆ ಪ್ರಾಮಾಣಿಕರು ಇರಬೇಕು. ಅದೇ ನಾನು ಹೇಳಿದ್ನಲ್ಲ, ಫೇಕ್ ಅಂತ ಹೇಳಿದ್ರಲ್ಲ, ಅವ್ರು ಮಂಪರ್ ಪರೀಕ್ಷೆಗೆ ತಯಾರಾಗಬೇಕು. FSL ಇವತ್ತು ನಮ್ಮದೇ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೇನು ಮೋದಿ ಸರ್ಕಾರ ಇಲ್ಲ. ಇಮ್ಮಿಡಿಯೇಟಾಗಿ ಒಂದು 4 ತಾಸಿನಾಗೆ FSL ರಿಪೋರ್ಟ್ ಬರ್ತೈತಿ. FSL ಕೊಡಲಿ, ಮಂಪರ್ ಪರೀಕ್ಷೆಗೆ ಒಳಪಡಲಿ, ಏನೇನಾಗಿದೆ ಏನೇನು ಅನ್ನೋದು ತನಿಖೆ ಆಗಲಿ, ಇಮ್ಮಿಡಿಯೇಟಾಗಿ ಆಕ್ಷನ್ ಆಗಬೇಕು. ಇದು ಮುಂದಕ್ಕೆ ಹಾಕಬಾರ್ದು, ಇದು ಇಮ್ಮಿಡಿಯೇಟ್ ತನಿಖೆ ಆಗಬೇಕಂತ ನಾನು ವಿನಂತಿ ಮಾಡ್ತಿದ್ದೀನಿ. ಇದು ಅಳಿ ಉಳಿನ ಪ್ರಶ್ನೆ. ಪಕ್ಷದ ಉಚ್ಚಾಟನೆ ಮಾಡಬೇಕು, ವಜಾ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.